Hi. ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿದೆ. ಸೊ ನೈಟೆಲ್ಲ ನಾನು ಕಿಚನೆಲ್ಲ ತುಂಬಾ ಚಂದವಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನು ಪ್ರತಿದಿನ ನೈಟ್ ನನ್ನ ರುಟೀನ್ ಇದಾಗಿರುತ್ತೆ. ಮಲಗೋಕ್ಕಿಂತ ಮುಂಚೆನೇ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊತೀನಿ. ಸೊ ಇಲ್ಲಾಂದರೆ ಮಾರ್ನಿಂಗ್ ಎದ್ದು ಆ ಕಿಚನ್ ಬಂದು ನೋಡ್ಲಿಕ್ಕಾಗಲ್ಲ, ಎಷ್ಟು ಒಂಥರ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೈಟೆಲ್ಲ ಚಂದವಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಮಾರ್ನಿಂಗ್ ನನಗೆ ತುಂಬಾ ಈಸಿ ಆಗುತ್ತೆ ಮಾರ್ನಿಂಗ್ ಕೆಲಸ ಮಾಡ್ಕೊಳ್ಳಿಕ್ಕೆ. ಸೊ ಬೆಳಗ್ಗೆ ಇದ್ದು ಆನ್ಲೈನ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಕಸ ಗುಡಿಸಿನೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಇಟ್ಬಿಟ್ಟು ನೈಟ್ ನಾನು ಬಾದಾಮಿ ಮತ್ತು ಚಿಯಾ ಸೀಡ್ಸ್ ನೆನೆ ಇಟ್ಟಿದ್ದೆ. ಸೊ ಅದನ್ನು ನಾನು ಆಗ ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಿಯಾ ಸೀಡ್ಸ್ನ ಉಪಯೋಗಿಸ್ಬಿಟ್ಟು ಸೌತೆಕಾಯಿ, ಕರಿಬೇವು, ಶುಂಠಿ, ಪುದೀನ ಇದನ್ನೆಲ್ಲ ಬಳಸ್ಬಿಟ್ಟು ನಾನು ಒಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಹಂಗೆ ನಾನು ಪ್ರಿಪೇರ್ ಮಾಡ್ಕೊತೀನಿ, ಮಾಲ್ಟ್ ಕೂಡ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಅದು ಹೆಲ್ತಿ ಜ್ಯೂಸ್ ಅಂದರೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡ್ದಾದ ನಂತರದಲ್ಲಿ ಒಂದು ಮಿನಿಮಮ್ 1 ಅವರು 1.5 ಅವರ್ ಗ್ಯಾಪ್ ಇಟ್ಬಿಟ್ಟು ಮಾಲ್ಟ್ನ ನಾವು ಕನ್ಸ್ಯೂಮ್ ಮಾಡ್ಬೋದು. ಸೊ ಮೇಲೆ ಅಂತಂದರೆ ನಮ್ಮ ಬಾಡಿಗೆ ಅದು ಒಳ್ಳೆ ರಿಸಲ್ಟ್ ಕೊಡೋಲ್ಲ. ಸೊ ಹಾಗಾಗಿ ಯಾವುದೂ ಮೇಲೆ ತೊಗೊಳ್ದೆ ಎಲ್ಲನೂ 1 ಅವರ್ ಗ್ಯಾಪ್ ಮಾಡಿಬಿಟ್ಟು ತೊಗೋಬೇಕು. ಯಾಕಂದರೆ ನಾನು 4:45 4 ಗಂಟೆಗೆಲ್ಲ ಹೇಳ್ತಾ ಇರ್ತೀನಿ. ಸೊ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಹಾಗಾಗಿ ನಾನು ಇದನ್ನು ಬಳಸ್ತೀನಿ. ಇದನ್ನು ತುಂಬಾ ಒಳ್ಳೆ ಹೆಲ್ತಿ ಬೆನಿಫಿಟ್ಸ್ ಇದೆ. ಸೊ ನೀವು ಕೂಡ ಮಿಸ್ ಮಾಡಿದೆ ಪ್ರತಿದಿನವೂ ಒಂಥರ ಇದೇ ಅದೇ ಅಂತಲ್ಲ, ಮನೇಲಿ ಯಾವ ರೀತಿಯ ತರಕಾರಿ ಇರುತ್ತೆ, ಪುದೀನ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಸೊಪ್ಪು ತರಕಾರಿಗಳು ಪರ್ಟಿಕ್ಯುಲರ್ ಆಗಿ ಪುದೀನ ಜಾಸ್ತಿ ಬಳಸ್ತೀನಿ, ಹಾಗಾಗಿ ಪುದೀನ ಅಂತ ಹೇಳಿದೆ. ಸೌತೆಕಾಯಿ, ಕ್ಯಾರೆಟು, ಶುಂಠಿ, ಲೆಮನ್ನು, ಆ್ಯಪಲ್ಲು ಹಣ್ಣುಗಳು ಬಂದರೆ ಆ್ಯಪಲ್ಸ್, ಬನಾನಸ್ ಏನಿರುತ್ತೋ ಅದನ್ನು ನಾವು ಬಳಸಿಬಿಟ್ಟು ಒಂದು ಹೆಲ್ತಿ ಜ್ಯೂಸ್ ಮಾಡ್ಕೋಬೋದು, ಸ್ಮೂತೀಸ್ ಮಾಡ್ಕೋಬೋದು. ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಒಳ್ಳೆ ಹೆಲ್ತಿ ಬೆನಿಫಿಟ್ಸ್ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ, ಯಾರೂ ಕೂಡ ಮಿಸ್ ಮಾಡಿದೆ. ಅಟ್ಲೀಸ್ಟ್ ನಮಗೆ ಡೈಲಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ವಾರಕ್ಕೆ 1 ಟೈಮ್ ಮಾಡಿಕೊಂಡು ಕುಡೀರಿ. ಅದಾದ ನಂತರ ನೆಕ್ಸ್ಟು 2 ವೀಕ್ಸ್ಗೆ 1 ಟೈಮ್, ಅಂದರೆ ಈಗ ಫಸ್ಟ್ ವೀಕಲ್ಲಿ ನಾವು 1 ಟೈಮ್ ಕುಡಿದ್ರೆ ನೆಕ್ಸ್ಟ್ ವೀಕಲ್ಲಿ ನಾವು 2 ಟೈಮ್ಸ್, ಹಂಗೆ ಹೋಗ್ತಾ ನಿಮ್ಗೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಒಳ್ಳೆ ಗ್ರೀನ್ ಜ್ಯೂಸ್ಗಳು ಎಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ, ನಾನು ಸೀರಿಯಸ್ಲಿ ನನಗೀಗ ಯಾವುದೇ ರೀತಿಯಾಗಿ ಬೇರೆ ಜ್ವರ ಆಗಿರ್ಬೋದು, ಶೀತ ಆಗಿರ್ಬೋದು, ಕೆಮ್ಮು, ಈ ಥರ ವೈರಸ್ ಬರುವಂಥ ಯಾವುದೇ ನನಗೆ ಪ್ರಾಬ್ಲಮ್ಗಳು ನನಗೆ ಬರ್ತಾಯಿಲ್ಲ. ಎಷ್ಟು ನಾನು ಹೆಲ್ದಿಯಾಗಿದ್ದೀನಿ ಅಂದರೆ ತುಂಬ ಈಗೇನು ಅನಿಸ್ತಿದೆ ಅಂದರೆ ಎಷ್ಟೇ ಕೆಲಸ ಕೊಟ್ಟರು ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇದೇ ಅದೇ ಅಂತಲ್ಲ, ನನಗೆ ಬೇಜಾರಾಗಬೇಕು, ಅಯ್ಯೋ ಎಷ್ಟು ಕೆಲಸ ಮಾಡ್ತಿದ್ದೀಯಾ, ನಿನ್ನ ಬಾಡಿ ನೀನು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಬೇಕು. ಆವಾಗ ನಾನು ಸ್ಟಾಪ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಏನು ಅನಿಸುತ್ತೋ ಸುಮ್ಮನೆ ಕೆಲಸ ಮಾಡ್ತಾ ಇರ್ತೀನಿ. ಬಟ್ ಮೊಬೈಲು ಸಹ ನೋಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಮೊಬೈಲನ್ನು ತುಂಬ ಇನ್ಫಾರ್ಮೇಟಿಕ್ಕಾಗಿ ಯೂಸ್ ಮಾಡ್ತೀನಿ. ನನಗೆ ಯಾವುದು ಬೇಕಾಗಿರೋದು, ನನಗೆ ಗೊತ್ತಿರೋ ವಿಚಾರಗಳನ್ನು ತಿಳ್ಕೊಳಕ್ಕೆ ಯೂಸ್ ಮಾಡ್ತೀನಿ. ಕೆಲವೊಂದಿಷ್ಟು ಬುಕ್ಸ್ಗಳು ರೆಫರ್ ಮಾಡೋಕ್ಕೋಸ್ಕರ ಯಾವ ಬುಕ್ಕು ಬೆಸ್ಟು ಅನ್ನೋದನ್ನ ಸರ್ಚ್ ಮಾಡ್ಕೊಂಡು ನಾನು ಬಳಸೋಕ್ಕೆ ನಾನು ಒಂದು ಮೊಬೈಲ್ನ ಯೂಸ್ ಮಾಡ್ತೀನಿ. ಅದರ್ವೈಸ್ ನಾನೇನಾದರೂ ವೀಡಿಯೋಸ್ ಏನೋ ಅಪ್ಲೋಡ್ ಮಾಡಬೇಕಪ್ಪ ಅಂತ ಅಂದಾಗ ಮಾತ್ರ ರೀಲ್ಸ್ಗಳನ್ನು ನೋಡಿಬಿಟ್ಟು ಈ ಸಾಂಗ್ ನನಗೆ ತುಂಬ ಚೆನ್ನಾಗಿರುತ್ತೆ, ನನ್ನ ಲೈಫ್ ಸ್ಟೈಲಿಗೆ ನನಗೆ ತುಂಬಾ ಇಷ್ಟ. ಅಂದರೆ ತುಂಬ ಜಾತ್ರೆ ಥರ ಅಂತಾರಲ್ವ, ತುಂಬ ಓವರ್ ಆಗಿರುವಂಥ ಸಾಂಗ್ಸ್ಗಳು ನನಗೆ ಇಷ್ಟ ಆಗೋಲ್ಲ. ಅದು ನನ್ನ ಲೈಫಿಗೆ, ನನ್ನ ಜೀವನಕ್ಕೆ ಸೂಟ್ ಆಗುವಂಥ ಸಾಂಗ್ಸ್ ಇದ್ದಾಗ ಮಾತ್ರ ನಾನು ಅದನ್ನು ಬಳಸ್ಕೊತೀನಿ. ಅಷ್ಟೇ ಬಿಟ್ಟರೆ ಅದರ್ವೈಸ್ ಇನ್ನೇನಿದ್ರು ಮನೆ ಕೆಲಸ ಆಗಿರ್ಬೋದು, ನನ್ನ ಒಂದು ಪರ್ಸ್ನಲ್ ಕೆಲಸಗಳು ಏನಿರುತ್ತೋ ಅದು ಮಾಡ್ಕೊತೀನಿ. ಸೊ ಎಲ್ಲ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಸೊ ನಾನು ರಾತ್ರಿ ಐಸ್ ಕ್ಯೂಬ್ನ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಫುಲ್ ಫೇಸ್ ಮಸಾಜ್ ಮಾಡ್ತೀನಿ. ಸೊ ಎಷ್ಟು ರಿಲ್ಯಾಕ್ಸ್ ಆಗ್ತಿತ್ತು ಅಂದರೆ ಸ್ಕಿನ್ನೆಲ್ಲ ಫುಲ್ ಟೈಟ್ ಆಗ್ತಾಯಿತ್ತು. ತುಂಬ ನನಗೆ ಸ್ವಲ್ಪ ಪೋರ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ದೆ, ನಾನು ಲಾಸ್ಟ್ ವೀಡಿಯೋಸ್ ಎಲ್ಲ ಹೇಳಿದ್ದೀನಿ. ನಾನು ಮುಂಚೆ ಹೆಲ್ತ್ ಆಗಿರ್ಬೋದು, ಸ್ಕಿನ್ ಕೇರ್ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಸೊ ಈಗ ನಾನು ಅದ್ರದ್ದು ನೋವನ್ನ ಅನುಭವಿಸ್ತಾ ಇದ್ದೀನಿ. ಮುಂಚೆನೇ ತುಂಬಾ ಕೇರ್ ಮಾಡಿದರೆ ಇವತ್ತು ನನ್ನ ಸ್ಕಿನ್ ಇಷ್ಟ ಹಾಳಾಗ್ತಿರಲಿಲ್ಲ. ಹಾಗಾಗಿ ನಾನು ಇದನ್ನು ರಿಕವರ್ ಮಾಡ್ಕೋಬೇಕಂದ್ರೆ ತುಂಬ ವರ್ಷಗಳ ನಂತರದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಅಂದಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕಾಗುತ್ತೆ. ಸೊ ಫೇಸ್ ನೋಡ್ತಾ ಇರ್ಬೋದು ಗ್ಲೋ ಬರ್ತಾ ಇದೆ, ಬಟ್ ಮಾರ್ಕ್ಸ್ ಎಲ್ಲ ಹಾಗೇ ಇದೆ. ಸ್ಟೆಪ್ ಬೈ ಸ್ಟೆಪ್ ಯಾವುದೇ ಆಗಲಿ ಹಾಗೆ ಅಲ್ವಾ, ಒಂದೇ ಕ್ಷಣಕ್ಕೆ ಯಾವುದು ಸಾಧ್ಯ ಇಲ್ಲ. ಏನೇ ಮಾಡಬೇಕಂದ್ರೂ ನಾವು ಹಂತವಾಗಿ ಹೋಗಬೇಕು. ಅದು ಯಾವುದೇ ಕೆಲಸ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು, ಅಥವಾ ಮನೆ ಕೆಲಸಗಳಿರ್ಬೋದು, ಏನೇ ಆಗಲಿ ಏನೇ ಮಾಡಬೇಕಂದ್ರೂ ನಾವು ಅದನ್ನು ಅರ್ಥಕೊಂಡು ನಾವು ಒಂದೊಂದೇ ಓಕೆ ಮುಂದೆ ಅದೆಲ್ಲ ಒಳ್ಳೆಯದಾಗುತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿಬಿಟ್ಟು ಮಾಡೋದ್ರಿಂದ ನಮ್ಗೆ ಒಳ್ಳೆ ಸಕ್ಸಸ್ ಕೂಡ ಸಿಗುತ್ತೆ. ಅದನ್ನು ನಾನು ಪಾಲಿಸ್ತೀನಿ. ಅದನ್ನು ನಾನೇನು ಪಾಲಿಸ್ತೀನಿ
ನನಗೇನು ನಾನು ಅದನ್ನು ಮಾಡ್ತೀನಿ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಗೊತ್ತಿಲ್ಲದೆಲ್ಲ ನಾನು ಹೇಳಲಿಕ್ಕೆ ಆಗಲ್ವಲ್ಲ. ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ನಾವು ಹಾಗೆ ಹೇಳಿದ್ರೆ ಅದಕ್ಕೆ ಏನೂ ಅರ್ಥನೇ ಇಲ್ಲ. ಸೊ ನಮಗದು ಅನುಭವ ಆಯಿತಾ, ಅನುಭವ ಆದರೆ ಮಾತ್ರ ನಮಗೆ ರಿಸಲ್ಟ್ ಕೊಟ್ಟಿದ್ದೇನಾ ಇದರಿಂದ ಅಂತ ಅಂದಾಗ ಮಾತ್ರ ಹೇಳ್ಬೇಕಾಗುತ್ತೆ. ಸೊ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಸೊ ಇದಾದಮೇಲೆ ಜ್ಯೂಸ್ ಎಲ್ಲ ಕುಡ್ದಿದ್ದು ನಾನು ಒಂದಿಷ್ಟು ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಮತ್ತೆ ನೆಲ ಒರೆಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಗುರುವಾರ ಆಗಿರೋದ್ರಿಂದ ಅದೇನೋ ಗೊತ್ತಿಲ್ಲ, ಸಾಯಿಬಾಬಾ ಮತ್ತು ರಾಯರ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ಬಂದು ದೇವರಿಗೆ ಕೈ ಮುಗಿದು ಅರಿಶಿನ ಕುಂಕುಮ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಖುಷಿಯಾಗುತ್ತೆ. ನಾನು ಮುಂಚೆ ನಾನೇ ಸುಳ್ಳೇ ಕೇಳಬೇಕು, ನಾನು ವೀಕ್ಲಿ 1 ಟೈಮ್ ಸಾಟರ್ಡೆ ಮಾತ್ರ ಮನೆ ದೇವ್ರ ಪೂಜೆ ಇರ್ತಾಯಿತ್ತು. ಆವತ್ತಿನ ದಿನ ಮಾತ್ರ ಪೂಜೆ ಮಾಡ್ತಾಯಿದ್ದು, ಬಿಟ್ಟರೆ ಗುರುವಾರ ಅಷ್ಟೇ. ಉಳಿದ ದಿನ ಪೂಜೆನೇ ಮಾಡ್ತಾಯಿರಲಿಲ್ಲ. ದೀಪ ಹಚ್ತಾಯಿದ್ವಿ, ಉದಿನ ಕಡ್ಡಿ ಹಚ್ತಾಯಿದ್ವಿ. ಅದು ಬಿಟ್ಟರೆ ಇನ್ನೇನು ಪೂಜೆ ಅನ್ನೋದು ಯಾವಾಗಲೂ ಒರೆಸ್ಬೇಕು ಮಾಡಬೇಕು ಅನ್ನೋದೇ ಇರಲಿಲ್ಲ. ಈಗ ಹೇಗಾಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಯಾರ ಸಂಬಂಧಗಳೇ ಬೇಡ ಅನ್ನಿಸ್ಬಿಟ್ಟಿದೆ. ದೇವ್ರ ಜೊತೆಗೆ ಒಂದು ಇದ್ಬಿಟ್ರೆ ಇನ್ನು ಯಾವ ಸಂಬಂಧನೂ ಬೇಡ ಅನ್ನೋ ಅಷ್ಟು ದೇವರಲ್ಲಿ ಮಗ್ನಳಾಗೋಗ್ಬಿಟ್ಟಿದ್ದೀನಿ. ಅಷ್ಟು ನನಗೆ ಪೂಜೆ ಮಾಡೋದ್ರಿಂದ. ಮುಂಚೆ ಇತ್ತು, ಯಾವಾಗಲೂ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಅಮ್ಮ ಕಂಪಲ್ಸರಿ ಪೂಜೆ ಮಾಡಿ ಹೋಗಲೇಬೇಕಿತ್ತು. ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಗ್ಯಾಸೆಲ್ಲ ಒರೆಸಿ ಅವ್ರಿಗೊಂದಿಷ್ಟು ಗಂಜಿ ಟೀ ಮಾಡಿಕೊಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ತಿಂದ್ಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೇಕಿತ್ತು. ಇದು ನನ್ನ ಡೈಲಿ ರುಟೀನಾಗಿ ಹೋಗಿತ್ತು. ಅದಾದಮೇಲೆ ಈ ಹಾಸ್ಟೆಲು PG ಅಂತ ಬಂದಾಗ ಅದು ಸ್ವಲ್ಪ ಗೊತ್ತಲ್ವಾ, ಔಟ್ಸೈಡ್ ಬಂದ ತಕ್ಷಣ ನಮ್ಮ ಒಂದು ಲೈಫ್ ಸ್ಟೈಲೇ ಚೇಂಜ್ ಆಗೋಗ್ಬಿಡುತ್ತೆ. ಮನೇಲಿ ಹೇಗಿರ್ತಿದ್ವೋ ಅದು ತದ್ವಿರುದ್ಧವಾಗಿ ಇರ್ತೀವಿ. ಕೆಲವೊಂದನ್ನ ಅಳವಡಿಸ್ಕೊತೀವಿ, ಕೆಲವೊಂದನ್ನು ಅಳವಡಿಸ್ಕೊಳೋದಿಲ್ಲ ಅಷ್ಟೇ. ನಂದು ಕೂಡ ಹಾಗೆ ಹೋಗ್ಬಿಟ್ಟಿತ್ತು. ಮದುವೆ ಆದಮೇಲೆ ಈ ಮನೆಗೆ ಬಂದಾಗಿಂದ ಪ್ರತಿನಿತ್ಯ ಪೂಜೆ ಮಾಡುವಂಥ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಕೆಲವೊಂದು ಟೈಮ್ ಮನೆಯದ ಒಂದು ವಾತಾವರಣ ಆಗಿರ್ಬೋದು, ಓಕೆ, ನಮ್ಮ ಒಂದು ಹಾಗೆ ಹೋಗ್ತಾ ಗೊತ್ತಾಗುತ್ತಲ್ವ, ಅನುಭವದ ಮಾತುಗಳಾಗಿರ್ಬೋದು. ಬೇರೆ ಹೇಳಿದಾಗ ಪ್ರತಿನಿತ್ಯ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳಿದಾಗ, ಯಾರು ಇಲ್ಲ ಅಂದರೂ ದೇವ್ರು ನಮ್ಮ ಜೊತೆಗಿದ್ದಾರೆ ಅಂತಂದು ನಾವು ಪ್ರತಿನಿತ್ಯ ಪೂಜೆ ಮಾಡೋದನ್ನ ಅಳವಡಿಸ್ಕೋಬೇಕು ಅಂತೆಲ್ಲ ಹೇಳಿದಾಗ ಹೌದು ಇದು ಸತ್ಯ ಅಂದ್ಕೊಂಡು ನಾನು ಕೂಡ ಅದನ್ನು ಅಳವಡಿಸ್ಕೊಂಡಿದ್ದೀನಿ. ತುಂಬಾ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು, ಪ್ರತಿದಿನ ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳೆದಿದ್ದು ಡೈಲಿ ರುಟೀನಾಗಿ ಹೋಗಿರುತ್ತೆ. ಅದ್ರ ಜೊತೆಗೆ ನಾವು ಪ್ರತಿನಿತ್ಯ ನಾವು ಹೇಗೆ ಸ್ನಾನ ಮಾಡಿಕೊಂಡು ನಮ್ಮ ಒಂದು ದಿನಚರಿನ ಮಾಡ್ತೀವೋ ಅದೇ ರೀತಿಯಾಗಿ ದೇವ್ರ ಪೂಜೆನೂ ಕೂಡ ಅದೇ ರೀತಿಯಾಗಿ ನಾವು ಸ್ವಚ್ಛವಾಗಿ ತುಂಬಾ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ದೇವರಲ್ಲಿ ನಾವು ಮಗ್ನಳಾಗಿ ಪ್ರೀತಿಯಿಂದ ಅವ್ರ ಜೊತೆಗೆ ನಾವು ಕನೆಕ್ಟ್ ಆಗಿ ಮಾಡಿದಾಗ ದೇವರು ನಿಜವಾಗ್ಲೂ ಒಲಿತಾರೆ ಅನ್ನೋದಕ್ಕೆ ನಾನು ಕೂಡ ಸಾಕ್ಷಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪೂಜೆ ಮಾಡುವಾಗ ದೇವ್ರ ಜೊತೆಗೆ ಮಾತಾಡ್ಕೊತ ಪೂಜೆ ಮಾಡಿ. ಆವಾಗ ಗೊತ್ತೇ ಆಗಲ್ಲ ನಾವು ದೇವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ ಅಂತಂದು. ನೋಡ್ತಾ ಇರ್ಬೋದು, ನಾನು ಜೊತೆ ಮಾತಾಡ್ತಾ ಪೂಜೆ ಮಾಡ್ತಿದ್ದನ್ನೆಲ್ಲನೂ ಕೂಡ ಹೇಳಲಿಕ್ಕಾಗಲ್ಲ. ಯಾಕಂದರೆ ಸಾಂಗ್ ಕೂಡ ಬ್ಯಾಕ್ಗ್ರೌಂಡ್ ಸಾಂಗ್ ಬೇರೆ ಹಾಕಿದ್ದೀರಲ್ವ, ಸೊ ಅದನ್ನು ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ನಾನೇನು ಹೇಳಿಲ್ಲ. ಸೊ ಮಾಡ್ತಾ ಪೂಜೆ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಅಳು ಕೂಡ ಬಂತು. ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಅದೇನೋ ಗೊತ್ತಿಲ್ಲ, ದೇವ್ರ ಜೊತೆಗೆ ಕನೆಕ್ಟ್ ಆದಾಗ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾನು ಹೇಳಿ ಸುಳ್ಳು ಅನಿಸಿದ್ರೆ ನೀವು ಕೂಡ ದೇವರಲ್ಲಿ ಕನೆಕ್ಟ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ತಾ ಪ್ರತಿನಿತ್ಯ ನೀವು ಪ್ರಾರ್ಥನೆ, ಮೆಡಿಟೇಷನ್ನು, ಜಪ ಅಂತೆಲ್ಲ ಮಾಡಿದಾಗ ನಿಜವಾಗ್ಲೂ ದೇವ್ರು ಕನೆಕ್ಟ್ ಆಗ್ತಾರೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗುತ್ತೆ ಏನು ಅಂತಂದು. ಇದು ನನ್ನ ಅನುಭವದ ಮಾತು, ಹಾಗಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪೂಜೆ ಕೂಡ ತುಂಬಾ ಚೆನ್ನಾಗೈತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗ್ತಾಯಿದೆ ಅಂತಂದು. ಅದೇನೋ ಗೊತ್ತಿಲ್ಲ, ದೇವರಿಗೆ ಉದಿನ ಕಡ್ಡಿ, ಲೋಭಾನ, ಕರ್ಪೂರ ಹಚ್ಚಿ ಪೂಜೆ ಮಾಡಿಬಿಟ್ರೆ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸು. ಮುಂಚೆ ಎಲ್ಲ ಲಕ್ಷಣಗಳು ಇರಲಿಲ್ಲ. ಈಗ ಅದು ಗೊತ್ತಾದಮೇಲೆ, ಮದುವೆ ಆದಮೇಲೆ ಇವೆಲ್ಲನೂ ಅದೆಲ್ಲ ಹೋಗ್ತಾ ಗೊತ್ತಾಗುತ್ತೆ ಅಂತಾರಲ್ವಾ. ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಹಾಗೆ ಆಗಿದೆ. ಪೂಜೆ ಮಾಡ್ತಾ ನಾನು ಫುಲ್ಲು ಎಮೋಷ್ನಲ್ ಆಗೋಗ್ಬಿಟ್ಟಿದ್ದೀನಿ. ಸೊ ನೀವು ಕೂಡ ಹೀಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಾಗ ದೇವ್ರ ಜೊತೆ ಕನೆಕ್ಟ್ ಆಗ್ತಿರುವ ಅಥವಾ ಕಣ್ಣಲ್ಲಿ ನೀರು ಬರುತ್ತಾ, ಏನಾದರೂ ಸೂಚನೆಗಳು ದೇವ್ರ ಮುಂದೆ ಕೇಳಿದಾಗ ಸೂಚನೆ ಕೊಡ್ತಾರಾ, ಕಮೆಂಟ್ ಮಾಡಿ, ಓಕೆನಾ. ನನಗಂತೂ ಈ ಅನುಭವಗಳು ಆಗ್ತಾಯಿದೆ, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನಗಂತೂ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಈಗ ಕುತ್ಕೊಂಡು ಮಾತಾಡೋದಕ್ಕಿಂತ ಅದೇ ದೇವ್ರ ಜೊತೆಗೆ ನಾವು ಕನೆಕ್ಟ್ ಆಗಿದ್ದನ್ನು ನಾನು ಪೂಜೆ ಮಾಡಿದ್ದು ಯಾವ ರೀತಿಯಾಗಿ ನನ್ನ ಒಂದು ದಿನಚರಿ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ದೇವ್ರ ಜೊತೆ ಕನೆಕ್ಟ್ ಆಗಿ ದೇವ್ರ ಜೊತೆ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವ್ರ ಹತ್ರ ಏನು ಕೇಳ್ಕೊಳೋದೇನು ಬೇಡ, ನಮ್ಮ ಜೊತೆಗಿರಿ, ನೀವು ನನ್ನ ಜೊತೆಗಿದ್ದೀರಾ, ನನ್ನ ಜೊತೆ ಇರಿ
ಅಂತಂದು ಕೇಳ್ಕೊಂಡ್ರೆ ಇನ್ನು ಅದಕ್ಕಿಂತ ಬೇರೆ ಏನು ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಾನು ಕಲಿತಂತಹ ಪಾಠಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ನಾನು ಆವಾಗಲೇ ಮಾಲ್ಟೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದು ಸ್ವಲ್ಪ ತಣ್ಣಗಾಗಿತ್ತು. ಮಜ್ಜಿಗೆ ಕೂಡ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕ್ಬಿಟ್ಟು ಕಲಸಿ ಫುಲ್ಲು ನಾನು ಮಜ್ಜಿಗೆ ಥರನೇ ಮಾಡ್ಕೊಂಡಿದ್ದೀನಿ ಒಂದು ಮಾಲ್ಟನ್ನ, ಯಾಕಂದರೆ ಗಟ್ಟಿಯಾಗಿ ಕುಡಿಯೋಕ್ಕಾಗಲ್ಲ. ಹಾಗಾಗಿ ನಾನು ಕೂಡ ಕುಡಿತಾ ಇದ್ದೆ. ನಮ್ಮ ಹಸ್ಬೆಂಡ್ ಕೂಡ ಬಂದರು. ಸೊ ಬನ್ನಿ ಅಂತ ಅಂದೆ, ಅವರು ಕೂಡ ಬಂದು ಫ್ರೆಶ್ ಅಪ್ ಆಗಿ ಬಂದರು. ಅವರು ಕೂಡ ಗಂಜಿ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂದರು. ಬಟ್ ಅವ್ರ ಹೈಟಿಗೂ ನನ್ನ ಹೈಟಿಗೂ ನನ್ನ ಕ್ಯಾಮ್ರಾನ ನನ್ನ ಹೈಟಿಗೆ ಮಾತ್ರ ನಾನು ಇಟ್ಕೊತೀನಿ. ಬಟ್ ಅವ್ರ ತಲೆನೇ ಕಾಣ್ತಾ ಇಲ್ಲ, ಫುಲ್ ಹೈಟ್ ಇದ್ದಾರೆ ಅವರು. ಒಂದೊಂದು ಸರಿ ಅನಿಸ್ಬಿಡುತ್ತೆ, ನೀವು ಪೊಲೀಸ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅವ್ರು ಹೇಳ್ತಾರೆ, ಪೊಲೀಸ್ ಆಗಿದ್ರೆ ನಿನ್ನ ಕೈಗೆ ಸಿಗ್ತಾ ಇರಲಿಲ್ಲ, ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾವಾಗ ಬೇಕಾವಾಗ ಕೆಲಸಕ್ಕೆ ಹೋಗಬೇಕಿತ್ತು. ನಾನು ಕೂಡ ಟ್ರೈ ಮಾಡಿದ್ದೀನಿ. ಫಿಸಿಕಲೆಲ್ಲ ಆಗಿತ್ತು, ಎಕ್ಸಾಮ್ಸ್ಗೆ ಓದಿದ್ದೆ, ಗೊತ್ತಲ್ವಾ ಎಲ್ಲನೂ ಹೀಗೆ ಇರಲ್ಲ ಅಂತಲೂ. ಅದು ನಿಜನೇ ಬಿಡಿ ಅಂತ ಹೇಳಿದೆ. ಎಲ್ಲ ಪಾಸ್ಟ್ ಲೈಫ್ ಬಗ್ಗೆ ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ವಿ. ಸೊ ಬಾದಾಮಿ ಕೂಡ ನಾನು ಇಟ್ಟಿದ್ನಲ್ವ, ಬಾದಾಮಿ ಕೂಡ ಬಿಡಿಸ್ಕೊಟ್ಟಿದ್ರು ಅವರು. ನಾನು ಕೂಡ ತಿನ್ಕೊಂಡು ನೆಕ್ಸ್ಟು ಟಿಫನ್ ಏನು ಮಾಡಬೇಕು ಅಂತ ಅಂದ್ಕೊಂಡು, ಸೊ ಇವತ್ತು ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗಿಸ್ದೆ ಮಾಡಬೇಕು ಅಂದ್ಕೊಂಡೆ. ಎಲ್ಲದಕ್ಕೂ ಬೆಳ್ಳುಳ್ಳಿ ಈರುಳ್ಳಿನ ಯೂಸ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾನು ಲೆಮನ್ ರೈಸೇ ಮಾಡೋಣ ಅಂದ್ಕೊಂಡು, ರೈಸ್ ಐಟಮ್ ಮಾರ್ನಿಂಗ್ ತಿನ್ನಲ್ಲ, ತುಂಬ ಕಡಿಮೆ ತಿಂದರೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡು ತಿಂತೀವಿ. ಆದ್ರೂ ನಾನು ಓಕೆ ಅಂದ್ಕೊಂಡು ಲೆಮನ್ ರೈಸೇ ಮಾಡೋಣ ಅಂದ್ಕೊಂಡು ರೈಸ್ ಕೂಡ ಮಾಡಿದೆ. ರೈಸೇನ ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಲೆಮನ್ ರೈಸು. ಸೊ ಜಾಸ್ತಿ ಏನೂ ಹೆಚ್ಚೋದೇನೂ ಇರೋಲ್ಲ. ಸೊ ಸ್ವಲ್ಪ ಈ ಒಂದು ಕೊತ್ತಂಬರಿ ಒಂದು ಸ್ವಲ್ಪ ಕತ್ತರಲ್ಲಿ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು ಮಾತ್ರ ನಾವು ಕಟ್ ಮಾಡ್ಕೊಳ್ಳೋದಷ್ಟೇ. ಸೊ ಬಾಳೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಬಾಳೆ ಇಟ್ಕೊಂಡು ಎಣ್ಣೆ ಹಾಕಿ ಶೇಂಗಾ ಎಲ್ಲ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಾದರೆ ಹೆಸರುಬೇಳೆನೂ ಹಾಕ್ಕೋಬೋದು, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದಾದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಶೇಂಗಾ ಎಲ್ಲ ಫ್ರೈ ಮಾಡಿಕೊಂಡು ತೆಗೆದುಬಿಡ್ತಾರೆ. ಆದರೆ ನಾನು ಆ ಥರನೂ ಮಾಡ್ತೀನಿ, ಈ ಥರನೂ ಮಾಡ್ತೀನಿ. ನನಗೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಬೇಕು ಅನ್ನಿಸ್ತು. ಹಾಗಾಗಿ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರಿಬೇವನ್ನು ಹರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಗ್ಯಾಸ್ದು ನೀವು ವಾಲ್ಯೂಮ್ ಜಾಸ್ತಿ ಇಟ್ಕೋಬಾರ್ದು, ಸ್ವಲ್ಪ ಕಡಿಮೆ ಇಟ್ಕೊಂಡು ಮಾಡಬೇಕಿಲ್ಲ, ಅದೆಲ್ಲ ಸೀದೋಗ್ಬಿಡುತ್ತೆ. ಒಬ್ಬರು ಒಂಥರ ಮಾಡ್ತಾರೆ, ಇದು ಥರ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂದ್ಕೊಂಡು ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಹಿಂಗನ್ನ ಹಾಕ್ತೆ, ಹಿಂಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನು ಬಳಸ್ದೆ. ನಾನು ಎಲ್ಲದಕ್ಕೂ ಹಿಂಗನ್ನ ಜಾಸ್ತಿ ಬಳಸ್ತೀನಿ ಸಾಂಬಾರುಗಳಿಗೂ. ಹಾಗಾಗಿ ಸ್ವಲ್ಪ ಲೆಮನ್ ರೈಸ್ ಟೇಸ್ಟ್ ಇರುತ್ತೆ. ಇದಾದಮೇಲೆ ಉಪ್ಪು ಎಲ್ಲ ಹಾಕ್ಬಿಟ್ಟು, ಅರಿಶಿನ ಹಾಕ್ಬಿಟ್ಟು, ಅದಾದಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಕೈ ಆಡಿದೆ. ಆದಮೇಲೆ ಫೈನಲಾಗಿ ಲೆಮನ್ ಹಾಕ್ಬಿಟ್ಟು ನಾವು ಆಫ್ ಮಾಡ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಫೈನಲಾಗಿ ಒಂದು ಲೆಮನ್ದು ಒಗ್ಗರಣೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ಸ್ಟೇಜ್ ಪ್ರೋಗ್ರಾಮ್ ಇದೆ. ಸೊ ಹಾಗಾಗಿ ಹಂಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದೆ. ಹೆಂಗೋ ಡ್ರೆಸ್ಸು ಸ್ವಲ್ಪ ಕಂಫರ್ಟ್ ಆಗಿತ್ತಲ್ವ, ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನಲ್ಲಿ ಮಾಡಿಕೊಂಡೆ. ಅವ್ರು ಬರೋಷ್ಟಿಗೆ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು, ದೇವರಿಗೆಲ್ಲ ಕೈ ಮುಗಿದು. ಅದಾದಮೇಲೆ ಲೆಮನ್ ರೈಸ್ ಎಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು, ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಟಿಫನ್ ಅಂದರೆ ಲೆಮನ್ ರೈಸು, ಖಾರ ಪುಡಿ ಅನ್ನ, ಜೊತೆಗೆ ಚಿತ್ರಾನ್ನ. ಅದರಲ್ಲೂ ಸ್ವಲ್ಪ ಹೆಚ್ಚಬೇಕು, ಬಟ್ ಇದನ್ನು ಕಂಪೇರ್ ಮಾಡಿದರೆ ಚಿತ್ರಾನ್ನಕ್ಕಿಂತ ಈ ಲೆಮನ್ ರೈಸ್ ತುಂಬಾ ಬೇಗ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು 2 ರೀತಿಯಾಗಿ ಮಾಡ್ತಾರೆ. ನಾನು ಎಲ್ಲನೂ ಹಾಕ್ಬಿಟ್ಟು ಒಂದೇ ಸಲಿಗೆ ಮಾಡಿದ್ದೀನಿ ಅಷ್ಟೇ. ಇದಾದಮೇಲೆ ಟಿಫನ್ ತಿಂದ್ಕೊಂಡು ನಮ್ಮ ಹಸ್ಬೆಂಡ್ ಕೂಡ ಶೇಷಾದ್ರಿಪುರಂ ಕಾಲೇಜ್ ಹತ್ರ ಬಿಟ್ಟರು. ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ಗೆ ನಾವು ಸ್ಟೇಜ್ನೆಲ್ಲ ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇದಾಗಿತ್ತು ನನ್ನ ಥರ್ಸ್ಡೇ ವ್ಲಾಗ್. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.